ನಮಸ್ಕಾರಗಳು ಸ್ನೇಹಿತರೆ, ನೀವು ನೋಡುತ್ತಿರುವುದು ದಿ ಮೀಡಿಯಾ ಚಾನಲ್. ಇಂದು ನಮ್ಮ ವಿಶೇಷ ವರದಿಯಲ್ಲಿ ಹೋರಾಟ, ಧೈರ್ಯ ಮತ್ತು ಸಾಧನೆಯ ಕಥೆಯನ್ನು ವರ್ಣಿಸಲಿದ್ದೇವೆ. ಒಂದು ಚಿಕ್ಕ ಊರಿನ ಹುಡುಗಿ ಹೇಗೆ ದೊಡ್ಡ ಕನಸುಗಳನ್ನು ಸಾಕಾರಗೊಳಿಸಿದಳು ಎನ್ನುವುದನ್ನು ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ನಾಯಕಿಯ ಮಾಹಿತಿಯನ್ನು ನಾವು ನೋಡೋದಾದ್ರೆ, ಇವರ ಹೆಸರು ಅನನ್ಯ ಶೆಟ್ಟಿ ಅಂತ. ವಯಸ್ಸು 28 ವರ್ಷ ತುಂಬಿದೆಯಂತೆ. ಇವರ ಮೂಲ ಊರು ಕಾರವಾರ. ಪ್ರಸ್ತುತ ಈಗ ಇರುವುದು ಇವರು ಬೆಂಗಳೂರಿನಲ್ಲಿ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಶಿಕ್ಷಣ ಮತ್ತು ಉದ್ಯೋಗವನ್ನು ನೋಡಿದ್ರೆ, ಇವರ ಶಿಕ್ಷಣ ಮಾಸ್ಟರ್ ಇನ್ ಕಂಪ್ಯೂಟರ್ ಸೈನ್ಸ್, ಉದ್ಯೋಗ IT ಕಂಪನಿಯಲ್ಲಿ ಪ್ರಾಜೆಕ್ಟ್ ಲೀಡ್ ಆಗಿ ಉದ್ಯೋಗವನ್ನು ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಸಾಧನೆಗಳನ್ನು ನಾವು ನೋಡೋದಾದ್ರೆ, ಅಮೆರಿಕ, ಸಿಂಗಾಪುರ್ಗಳಲ್ಲಿ ಕೆಲಸ ಮಾಡಿದ ಅನುಭವವನ್ನು ಕೂಡ ಹೊಂದಿದ್ದಾರೆ. ಬೆಸ್ಟ್ ವುಮೆನ್ ಲೀಡರ್ ಇನ್ ಟೆಕ್ ಎಂದು ಪ್ರಶಸ್ತಿಯನ್ನು ವಿಜೇತನ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಮುಗಿಸಿದ ಅನುಭವವನ್ನು ಕೂಡ ಹೊಂದಿದ್ದಾರೆ. ಹಾಗೆ ಕೋಡಿಂಗ್ ತರಬೇತಿ ನೀಡುವ ಉಚಿತ ಆನ್ಲೈನ್ ವರ್ಕ್ಶಾಪನ್ನು ಕೂಡ ಇವರು ಇಟ್ಟುಕೊಂಡಿದ್ದಾರೆ ಎಂದು ತಿಳಿಸಲಾಗಿದೆ. ಹಾಗೆ ಸ್ನೇಹಿತರೆ, ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ, ತಂದೆ ಕಡಿಮೆ ಆದಾಯವನ್ನು ಹೊಂದಿದ ಕಾರಣ ಓದಲು ಸ್ಕಾಲರ್ಶಿಪ್ ಮೇಲೆ ಅವಲಂಬನೆ. ಹಾಗೆ ಮಗಳ ಕನಸಿಗಾಗಿ ತಾಯಿ ಬಂಗಾರದ ಆಭರಣವನ್ನು ಮಾರಾಟವನ್ನು ಕೂಡ ಮಾಡುತ್ತಾರೆ. ವಿದೇಶದಲ್ಲಿ ಕೆಲಸ ಮಾಡುವಾಗ ಸಂಸ್ಕೃತಿಯ ಅಡೆತಡೆ ಎದುರಿದ ಅನುಭವವನ್ನು ಕೂಡ ಇವರು ಹೊಂದಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಇವರ ಕುಟುಂಬದ ವಿವರಗಳನ್ನು ನಾವು ನೋಡೋದಾದ್ರೆ, ಇವರ ತಂದೆ ಮೀನುಗಾರಿಕೆಯ ಉದ್ಯಮವನ್ನು ಮಾಡುತ್ತಾರೆ. ತಾಯಿ ಗೃಹಿಣಿಯಾಗಿ ಮನೆಯಲ್ಲಿಯೇ ಇರುತ್ತಾರೆ. ಒಬ್ಬ ತಮ್ಮ ಕೂಡ ಇದ್ದಾನೆ, ಕಾಲೇಜು ವಿದ್ಯಾರ್ಥಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಮದುವೆಯ ಸ್ಥಿತಿಯನ್ನು ನಾವು ನೋಡೋದಾದ್ರೆ, ಇವರ ಮದುವೆ ಇನ್ನೂ ಆಗಿಲ್ವಂತೆ. ಈಗ ಅದಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಇವರ ವೃತ್ತಿ ಜೀವನದ ಕಾರಣದಿಂದ ಮದುವೆಯ ತಡವಾಯಿತು ಎಂದು ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗೆ ಇವರಿಗೆ ಬೇಕಾಗಿರುವಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ವಯಸ್ಸು 30ರಿಂದ 36 ವರ್ಷ ಆಗಿರಬೇಕಂತೆ. ವಿದ್ಯಾವಂತ ಮತ್ತು ವೃತ್ತಿಯಲ್ಲಿ ಸ್ಥಿರತೆ ಹೊಂದಿರುವವರು ಆಗಿರಬೇಕಂತೆ. ಕುಟುಂಬವನ್ನು ಗೌರವಿಸುವ ಗುಣವನ್ನು ಹೊಂದಿರಬೇಕಂತೆ. ಹಾಗೆ ಧೂಮಪಾನ, ಕುಡಿತ ಇಲ್ಲದವರು, ಹೃದಯ ಬಾಳುವ ಪ್ರೋತ್ಸಾಹಿಸುವ ವ್ಯಕ್ತಿಯಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅನನ್ಯ ಶೆಟ್ಟಿಯ ಸಂದೇಶವನ್ನು ನಾವು ನೋಡೋದಾದ್ರೆ, ಯಶಸ್ಸು ಎಂದರೆ ಕೇವಲ ಸ್ಥಾನಮಾನವಲ್ಲ, ಅದು ಹೋರಾಟದ ಪಯಣವೂ ಹೌದು. ಪ್ರತಿ ಹೆಜ್ಜೆಯು ನಿಮ್ಮ ಕನಸುಗಳತ್ತ ಕರೆದೊಯ್ಯುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ದೊರಕುತ್ತದೆ. ಧನ್ಯವಾದಗಳು.